ಸಂಜೀವಿನಿ ಔಷಧಿ ಹನುಮಂತನಿಗೆ ಸಿಗದೆ ಇದ್ದಿದ್ರೆ ಲಕ್ಷ್ಮಣ ಬದುಕ್ತಾನೆ ಇರಲಿಲ್ಲ ಅನ್ನೋ ಸಂದೇಹ ಎಲ್ಲರಲ್ಲೂ ಬಂದಿರುತ್ತೆ. ಆದರೆ ಹನುಮಂತನು ಸಂಜೀವಿಯನ್ನು ತರಲು ಹೊರಟಾಗ ಹನುಮಂತನು ತನ್ನ ಕೈಗಳನ್ನು ಜೋಡಿಸಿ ರಾಮನ ಮುಂದೆ ನಿಂತು ಹೇಳ್ತಾನೆ, ಸ್ವಾಮಿ, ನಾನು ಸಂಜೀವಿನಿಗಾಗಿ ಲೋಕದ 8 ದಿಕ್ಕುಗಳನ್ನು ಛಿದ್ರ ಮಾಡಿ ಬೇಕಾದರೂ ಹಾರುತ್ತೇನೆ. ಸಂಜೀವಿನಿ ಸಿಗದಿದ್ದರೆ ನಾನು ಸೂರ್ಯಮಂಡಲಕ್ಕೆ ಹೋಗಿ ಅಲ್ಲಿರುವ ಅಮೃತೆಯ ಕಿರಣವನ್ನೇ ತಂದು ನಿಮ್ಮ ಕೈಗೆ ಇಡುತ್ತೇನೆ ಅಂತ ಹೇಳ್ತಾನೆ. ಬೇಕಾದರೆ ಚಂದ್ರಲೋಕಕ್ಕೆ ಹೋಗಿ ಚಂದ್ರನ ತಂಪಾದ ಔಷಧ ಶಕ್ತಿಯನ್ನು ತಂದು ಬಿಡುತ್ತೇನೆ ಅಂತ ಹೇಳ್ತಾನೆ. ಭೂಮಿಯ ಎಲ್ಲಿ ಎಷ್ಟು ಆಳದಲ್ಲಿ ಔಷಧಿ ಹುದುಗಿದೆಯೋ ಅಲ್ಲಿ ಅಡಗಿರುವ ಮಂತ್ರಶಕ್ತಿಯನ್ನು ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳ್ತಾನೆ. ಸಂಜೀವಿನಿ ಸಿಗದಿದ್ದರೆ ನಾನು ಪಾತಾಳ ಲೋಕಕ್ಕೆ ಇಳಿದು ಅಲ್ಲಿ ದೇವತೆಗಳು ರಕ್ಷಿಸಿಕೊಂಡಿರುವ ಅಮೃತದ ಬುಡವನ್ನೇ ಎತ್ತಿ ತರುತ್ತೇನೆ ಅಂತ ಹೇಳ್ತಾನೆ. ಹನುಮಂತ ಕೊನೆಯದಾಗಿ ಹೇಳ್ತಾನೆ, ಸ್ವಾಮಿ, ನೀವು ಒಂದು ಮಾತು ಹೇಳಿದರೆ ಸಾಕು, ಯಮನ ದ್ವಾರದವನ್ನೇ ಒಡೆದು ಲಕ್ಷ್ಮಣನ ಪ್ರಾಣವನ್ನು ತಂದು ನಿಮ್ಮ ಮಡಿಲಲ್ಲಿ ಇಡ್ತೀನಿ ಅಂತ ಹೇಳ್ತಾನೆ. ಹನುಮಂತ ಇಲ್ಲಿ ಏನು ಹೇಳ್ತಾನೆ ಅಂದ್ರೆ, ಯಮಲೋಕ, ಸೂರ್ಯಲೋಕ, ಚಂದ್ರಲೋಕ, ಪಾತಾಳ ಲೋಕ ಎಲ್ಲಿಯೂ ಹೋಗಿ ಕೂಡ ಲಕ್ಷ್ಮಣನ ಪ್ರಾಣವನ್ನು ತರ್ತೀನಿ ಅಂತ ಹೇಳ್ತಾನೆ.